ಯಾರಿನಿ ಮೋಹಿನಿ ಏನೇ ಇದ್ರೂ ಅದನ್ನು ನಾವು ಸರಿಪಡಿಸೋಣ. ಯಾರು ನಿನ್ನ ನಂಬಿಕೆನ ದುರುಪಯೋಗ ಪಡಿಸ್ಕೊಂಡಿದ್ದು ಅವ್ರು ಯಾರೇ ಆಗಿರಲಿ ಅವ್ರಿಗೆ ಶಿಕ್ಷೆ ಕೊಡ್ಸೋಣ. ನನಗೆ ನಂಬಿಕೆ ದ್ರೋಹ ಮಾಡಿದ ಬೇರೆ ಯಾರು ಅಲ್ಲ ಚಿಕ್ಕಮ್ಮ, ಮಾಯಾ. ಇಲ್ಲ ಚಿಕ್ಕಮ್ಮ, ನಾನು ತೀರ್ಮಾನ ಮಾಡಾಗಿದೆ. ಮಾಯಿನ ಮದುವೆ ಆಗೋದಕ್ಕೆ ನನ್ನಿಂದ ಸಾಧ್ಯನೇ ಇಲ್ಲ. ಮಾಯಿನ ಮದುವೆ ಆಗೋದಕ್ಕೆ ನನ್ನಿಂದ ಸಾಧ್ಯನೇ ಇಲ್ಲ. ಮಾಯಿನ ಮದುವೆ ಆಗೋದಕ್ಕೆ ನನ್ನಿಂದ ಸಾಧ್ಯನೇ ಇಲ್ಲ. ಅಮ್ಮ, ಏನಾಯ್ತಮ್ಮ ನಿನಗೆ? ಕೆಲ್ಸದವ್ರು ಇರುವಾಗ ನೀನು ಯಾಕೆ ಅಡುಗೆ ಮಾಡಬೇಕು? ನಮ್ಮನೆ ಕೆಲಸ ಬೈರ. ನಿಮ್ಮಿಬ್ಬರಿಗೂ ನನ್ನ ಮೇಲೆ ಕೋಪ ಇಲ್ಲ ತಾನೆ? ತುಂಬ ದಿನ ಆದಮೇಲೆ ನಾನೇ ನನ್ನ ಕೈಯಾರೆ ಅಡುಗೆ ಮಾಡಿದ್ದೀನಿ. ಆಸ್ತಿ ಅಂತೂ ಕೊಡೋಕ್ಕಾಗಲಿಲ್ಲ. ಕಡೆ ಪಕ್ಷ ನಾನೇ ನನ್ನ ಕೈಯಾರೆ ಅಡುಗೆ ಮಾಡಿರೋ ಊಟ ಬಡಿಸ್ತೀನಿ. ಮಾಡ್ತೀರಾ ಅಲ್ವಾ? ಇಷ್ಟೊತ್ತಿಗೆ ಆಸ್ತಿ ಭಾಗ ಆಗಿ ಅದ್ರಲ್ಲಿ ನೀನು ಒಂದು ಬಿಸ್ನೆಸ್ ಅಂತ ಮಾಡಿದ್ರೆ ದೊಡ್ಡ ಮಟ್ಟಕ್ಕೆ ಬೆಳೆದಿರ್ತಿದ್ದೆ. ಈ ಪರಿಸ್ಥಿತಿಗೆ ನಾನೇ ಕಾರಣ ಆಗ್ಬಿಟ್ಟೆ ಬೈರ, ನನ್ನ ಕ್ಷಮಿಸ್ಬಿಡು. ಅಮ್ಮ, ಮಗಳೇ, ನಿನ್ನ ಭಾಗದ ಆಸ್ತಿಯಲ್ಲಿ ನಿನ್ನ ಗಂಡನಿಗೆ ಆಸ್ಪತ್ರೆ ಕಟ್ಟಿದ್ರೆ ಇಷ್ಟೊತ್ತಿಗೆ ನಿನ್ನ ಜೀವನನೂ ತುಂಬಾ ಚೆನ್ನಾಗಿರ್ತಿತ್ತು. ನಿಮ್ಗೆ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಆಸೆ ತೋರಿಸಿ ನಿಮ್ಮ ಜೀವನ ಸರಿ ಮಾಡೋಕ್ಕೋಗಿ ನಿಮ್ಗಳ ಬದುಕನ್ನೇ ನನ್ನ ಕೈಯಾರೆ ನಾನೇ ಹಾಳು ಮಾಡಿಬಿಟ್ಟೆ. ದಯವಿಟ್ಟು ನನ್ನ ಕ್ಷಮಿಸಿ. ಅಮ್ಮ, ಕ್ಷಮಿಸ್ಬಿಡಿ ಮಕ್ಕಳೇ. ಈಗ ಅದೆಲ್ಲ ಯಾಕಮ್ಮ? ನಮಗೇನು ಕಮ್ಮಿ ಆಗಿದೆ? ನಾವು ಚೆನ್ನಾಗೇ ಇದ್ದೀವಲ್ವಾ? ನೀವಿಬ್ರು ನನ್ನ ಸಮಾಧಾನಕ್ಕೋಸ್ಕರ ಈ ಮಾತಾಡ್ತಾ ಇದ್ದೀರ. ಕಾರ್ತಿಕ್ಗೊಂದು ಮದುವೆ ಮಾಡಿ ಐಶ್ವರ್ಯನ ಮದುವೆಗೋಸ್ಕರ ಹಣ ಆದ್ರೂ ಕೂಡಿಟ್ಟಿದ್ರೆ ಚೆನ್ನಾಗಿರ್ತಿತ್ತು. ನಾನು ಅದು ಕೂಡ ಮಾಡಲಿಲ್ಲ. ಅವರಾದ್ರೂ ಖುಷಿಯಾಗಿರ್ತಿದ್ರು. ಕಡೆ ಪಕ್ಷ ನಮ್ಮಮ್ಮ ನಮ್ಗಿದನ್ನಾದ್ರೂ ಮಾಡಿದ್ರಲ್ಲ. ನನ್ನ ಕೈಲಿ ಏನೂ ಮಾಡೋಕ್ಕಾಗಲಿಲ್ಲ ಮಕ್ಕಳೇ. ನಿಮ್ಗಳ ಜೊತೆ ಅವರನ್ನು ಕಡೆಗಣಿಸ್ಬಿಟ್ಟೆ. ನನ್ನ ಕ್ಷಮಿಸ್ಬಿಡಿ.
ನನ್ನ ಮಕ್ಕಳು ಚೆನ್ನಾಗಿ ಓದಿ ಒಂದು ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು ಅಂತ ತುಂಬ ಆಸೆ ಪಟ್ಟೆ. ನನ್ನ ಕೈಯಲ್ಲಿ ಏನೂ ಮಾಡೋಕ್ಕಾಗ್ಲಿಲ್ವಲ್ಲ ಅನ್ನೋ ಕೊರಗಲ್ಲೇ ನನ್ನ ಜೀವನ ಮುಗಿದೋಗ್ತಿದೆ. ಜೀವನ ಮುಗ್ದೋಗ್ತಾ ಇದೆಯಾ? ಏನಮ್ಮ ಹೇಳ್ತಾ ಇದೆಯಾ? ನಿನ್ ಮನ್ಸಲ್ಲಿ ಏನಿದೆ ಅಂತ ನಮ್ಮ ಹತ್ರ ಹೇಳ್ಕೊಮ್ಮ. ನಾವೆಲ್ಲ ಸೇರಿ ಅದಕ್ಕೆ ಪರಿಹಾರ ಹುಡುಕ್ತೀವಿ. ಮಾಡಿರೋ ಅಡುಗೆ ತಣ್ಣಗಾಗೋಗುತ್ತೆ. ಇವತ್ತು ನಾನೇ ನನ್ನ ಕೈಯಾರೆ ಕೈ ತುತ್ತು ಕೊಡ್ತೀನಿ. ಬನ್ನಿ ಊಟ ಮಾಡೋಣ. ಯಾಕಮ್ಮ ಅಳ್ತಿದ್ಯಾ? ಏನಿಲ್ಲಮ್ಮ, ನೀವು ಚಿಕ್ಕವರಾಗಿರ್ಬೇಕಾದ್ರೆ ನಿಮ್ಗೆ ಯಾರೇ ಊಟ ಮಾಡಿಸಿದ್ರು ಬೇಡ ಅಮ್ಮನೇ ಊಟ ಮಾಡಿಸ್ಬೇಕು ಅಂತ ಹಠ ಮಾಡ್ತಾ ಇದ್ರಿ. ಅದು ನಾನು ಚಂದ ಮಾಮ ತೋರಿಸ್ಕೊಂಡು ಊಟ ಮಾಡಿಸ್ತಾ ಇದ್ದೆ. ಅದು ಈಗಲೂ ನನ್ನ ಕಣ್ಣಿಗೆ ಕಟ್ಟದಾಗಿದೆ. ಎಷ್ಟು ಬೇಗ ನೀವು ದೊಡ್ಡವರಾಗ್ಬಿಟ್ರಿ. ಆಗ ನಿಮಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಇತ್ತು, ಈಗಲೂ ಅಷ್ಟೇ ಪ್ರೀತಿ ಇದೆ. ಅಮ್ಮ ನನಗೆ ಇದು ಬೇಕು ಅದು ಬೇಕು ಅಂತ ಯಾವತ್ತೂ ಹಠ ಮಾಡಿದವರಲ್ಲ, ನನಗೆ ಎದುರುತ್ರ ಕೊಟ್ಟವರಲ್ಲ. ಇಂಥ ಮಕ್ಕಳಿಗೆ ನನ್ನ ಕೈಯಿಂದ ಏನೂ ಮಾಡೋಕ್ಕಾಗ್ಲಿಲ್ವಲ್ಲ ಅಂತ ತುಂಬ ಸಂಕಟ ಆಗ್ತಾ ಇದೆ. ಯಾರಮ್ಮ ಹಾಗೆ ಹೇಳಿದ್ದು? ನೋಡಿ, ನೀವು ನಮ್ಮನ್ನ ರಾಜ್ರ ಮಕ್ಳ ಥರ ಬೆಳೆಸಿದ್ದೀರಾ. ಹೌದಮ್ಮ, ಈ ಮನೇಲಿ ನಮ್ಮ ಬಗ್ಗೆ ಒಳ್ಳೇದು ಬಯಸ್ತಾರೆ ಅಂದರೆ ಅದು ನೀವೊಬ್ಬರೇ. ಬೇರೆ ಯಾರೂ ಆ ಸ್ಥಾನನ ತುಂಬಿಸೋಕ್ಕಾಗಲ್ಲ. ಅಳ್ಬೇಡ. ತುಂಬ ವರ್ಷ ಆದಮೇಲೆ ಕೈ ತುತ್ತು ಕೊಡಬೇಕು ಅನ್ನಿಸ್ತಿದೆ. ಕೊಡ್ಲಾ? ಅಮ್ಮ, ನಾನೇನೆ ಒಂದು ತಿನ್ನಿಸ್ಲಾ? ಊರಲ್ಲಿ ಎಲ್ಲರೂ ನಿಮಗೆ ಮರ್ಯಾದೆ ಕೊಡಬೇಕು, ಸ್ಥಾನ ಕೊಡಬೇಕು ಅಂತ ನಾನು ಕನಸು ಕಂಡೆ. ಆ ಕನಸು ಕನಸಾಗೆ ಉಳಿತಾ ಹೊರತು ನನ್ಸಾಗ್ಲೇ ಇಲ್ಲ. ನಾನು ಕಷ್ಟಪಟ್ಟರು ಪರವಾಗಿಲ್ಲ, ನನ್ನ ಮಕ್ಕಳು ಚೆನ್ನಾಗಿರ್ಬೇಕು ಅಂತ 30 ವರ್ಷ ನಾನು ಈ ಮನೆಗೋಸ್ಕರ ದುಡಿದೆ. ಏನು ಪ್ರಯೋಜನ ಆಗಲಿಲ್ಲ. ಎಲ್ಲ ನೀರಲ್ಲಿ ಹೋಮ ಮಾಡ್ದಂಗೆ ಇತ್ತು. ನಾನು ಬದುಕಿರ್ಬೇಕಾದ್ರೆ ನಿಮ್ಮನ್ನ ಕಾಲು ಕಸವಾಗಿ ನೋಡ್ತಾ ಇದ್ದೆ. ನಾನು ಸತ್ತ ಮೇಲೆ ಅದಕ್ಕೆ ನಾನು ಬದುಕಿರ್ಬೇಕಾದ್ರೆ ಇದಕ್ಕೊಂದು ಪರಿಹಾರ ಹುಡುಕಿದ್ದೀನಿ. ಊಟ ಮಾಡಿ ಶರ್ಮಿಳಾ, ಊಟ ಮಾಡಿ. ಭೈರ, ಏನಾಯ್ತು ಭೈರ? ಎದೆ ಉರಿತಯ್ಯಮ್ಮ, ಎದೆ ಉರಿತದೆಯಮ್ಮ. ಏನಾಯ್ತು? ಯಾಕೆ ಕೆಮ್ತಾ ಇದೆಯಾ? ಎದೆ ಏನಾಯ್ತು?
ಅಕ್ಕ ಅಕ್ಕ ಏನಾಯ್ತಕ್ಕ? ನನ್ನಿಂದ ನನ್ನ ಮಕ್ಕಳು ಊರ್ ಜನರ ಮುಂದೆ ತಲೆ ತಗ್ಗಿಸ್ಬಾರ್ದು, ಅವ್ರನ್ನ ಯಾರು ದೋಷಿಸ್ಬಾರ್ದು ಅಂತ ಊಟದಲ್ಲಿ ವಿಷ ಹಾಕ್ಬಿಟ್ಟು ಅಯ್ಯೋ ಎಂತ ಕೆಲಸ ಮಾಡ್ಬೇಕ ನೀನು? ಆಸ್ಪತ್ರೆಗೆ ಹೋಗೋಣ, ನಾನು ಈಗಲೇ ಫೋನ್ ಮಾಡ್ತೀನಿ. ನಿಲ್ಕಟ್ಟ, ನಾವೆಲ್ಲ ಸಾಯಕ್ ಬಿಡು, ನಮಗ್ ಬದುಕಿಸೋ ಪ್ರಯತ್ನ ಮಾಡಬೇಡ, ನಾವು ಬದುಕಿರ್ಬಾರ್ದು ಸಾಯ. ಅಕ್ಕ ಎಂತ ಕೆಲಸ ಮಾಡ್ಬಿಟ್ಟಕ್ಕ ಮುತ್ತು. ಅಕ್ಕ ಬೈನ ಚನ್ಬೇಳ 3 ಜನ ವಿಷ ತಗೊಂಡ್ಬಿಟ್ಟಿದ್ದಾರೆ. ಬೇಗ ಬನ್ನಿ ಮುತ್ತು. ಮಾಯಕ್ಕನ ಮಾತ್ರ ಮದ್ವೆ ಆಗ್ಬೇಡಿ ಮಾವ, ಅವ್ರು ಒಳ್ಳೆಯವರಲ್ಲ. ನಿಮ್ಮನ್ನ ಮದ್ವೆ ಆಗೋ ಅರ್ಹತೆ ಅವ್ರಿಗಿಲ್ಲ ಮಾವ. ಮಾಯಕ್ಕ ನಿಮ್ಮನ್ನ ಮದ್ವೆ ಆಗ್ತಿರೋದು ನಿಮ್ಮ ಮೇಲಿರೋ ಪ್ರೀತಿಗಲ್ಲ ಮಾವ, ನಿಮ್ಮ ಆಸ್ತಿ ಮೇಲಿರೋ ಮೋಹದಿಂದ. ಇಲ್ಲ, ನಾನು ಈ ಟೈಮಲ್ಲಿ ನೆಗೆಟಿವ್ ಆಗಿ ಯೋಚನೆ ಮಾಡಬಾರ್ದು, ನೆಗೆಟಿವ್ ಆಗಿ ಯೋಚನೆ ಮಾಡಬಾರ್ದು. ನಾನು ಸೋತಿಲ್ಲ, ನಾನು ಸೋತಿಲ್ಲ, ನಾನು ಸೋಲುದಿಲ್ಲ, ನಾನು ಸೋಲ್ಬಾರ್ದು. ಇಡೀ ಊರ್ಗೆ ನಿನ್ ಮದ್ವೆ ಇಷ್ಟ ಇಲ್ಲ ಅನ್ನೋದು ಗೊತ್ತು. ಒಂದ್ ಮಾತು ಹೇಳ್ತೀನಿ ಕೇಳು ಮುತ್ತು, ಮಾಯಾ ನಿನ್ಗೆ ಸರಿಯಾದ ಜೋಡಿ ಅಲ್ಲ. ಕೆದ್ದವ್ರಿ ಮಾತ್ರ ಹಾರ ಹಾಕಿ ಸನ್ಮಾನ ಮಾಡೋದು, ನಾನದು ಗೆಲ್ಲೇಬೇಕು, ನಾನದು ಗೆಲ್ಲೇಬೇಕು. ನಿಲ್ಸಿ, ನಿಲ್ಸಿ. ಮುತ್ತಮ್ಮನ ಮದ್ವೆ ನಿಲ್ಸಿ, ನಿಲ್ಸಿ. ಮುತ್ತಮ್ಮನ ಮದ್ವೆ ನಿಲ್ಸಿ. ಹೇ ಹುಚ್ಚಿ, ಎಲ್ಲ ಗೊತ್ತಿದ್ದು ನಿನ್ನೇ ಮದ್ವೆ ಆಗಕ್ಕಾಗತ್ತಾ? ನೀನೇ ಹೇಳು. ಮಾವ, ನೀವು ಬೆಳ್ಳಿನ ಮದ್ವೆ ಆದ್ರಾ? ಎಲ್ರಿಗೂ ನಿನಗಿಂತ ಜಾಸ್ತಿ ಬೆಳ್ಳಿ ಮೇಲೆ ಪ್ರೀತಿ. ಚಿಕ್ಕಮ್ಮ ಕೂಡ ಆಶೀರ್ವಾದ ಮಾಡಿ ಕಳ್ಸರು, ಬೆಳ್ಳಿನೇ ಮದುವೆ ಆಗು ಅಂತ. ಮಾಯಕ, ನಮ್ಮ ಮದುವೆ ಆಗಿದ ತಕ್ಷಣ ನಿಮ್ಮನ್ನ ನೋಡ್ಬೇಕು, ಮಾತಾಡ್ಸ್ಬೇಕು ಅನ್ಸ್ತಿತ್ತು, ಅದಕ್ಕೆ ಅಲ್ಲಿ ಕರ್ಕೊಂಡು ಬಂದೆ. ಹೇಗಿದೆ ನಮ್ ಜೋಡಿ? ಇದು ಮಾವ ನನಗೆ ಕಟ್ಬೇಕಾಗಿರೋ ತಾಳಿ. ಮಾಯಕ, ನಂದು ಮತ್ತು ಮಾವಂದು ಮದುವೆ ಆಗೋಯ್ತು, ಇನ್ಮೇಲೆ ನೀವೇನು ಮಾಡಕ್ಕಾಗಲ್ಲ. ಇದು ನಿನ್ ಕುತ್ತಿಗೆಗೆ ಹೇಗೆ ಬಂತು? ಇದು ನಿನ್ ಕುತ್ತಿಗೆಗೆ ಹೇಗೆ ಬಂತು? ಕೊಡೋದನ್ನ ಕೊಡ. ಗೌರಮ್ಮ, ಆಂಬುಲೆನ್ಸ್ ಫೋನ್ ಮಾಡಿ ಬೇಗ. ತಾಯಿ ಚಾಮುಂಡಿ, ಅತ್ತೆಗೇನು ಆಗದೆ ಇರೋ ಹಾಗೆ ನೀನೇ ನೋಡ್ಕೋಬೇಕು. ಅವ್ರ ಪ್ರಾಣ ನಿನ್ನ ಕೈಯಲ್ಲಿದೆ. ಅವ್ರು ಈ ಮನೆಗೋಸ್ಕರ ಎಷ್ಟೆಲ್ಲ ಮಾಡಿದ್ದಾರೆ. ದಯವಿಟ್ಟು ಅವ್ರಿಗೆ ಬೇಗ ಪ್ರಜ್ಞೆ ಬರೋ ಹಂಗೆ ಮಾಡು. ಅತ್ತೆನ ಕಳ್ಕೊಂಡು ಬದುಕೋ ಶಕ್ತಿ ನಮ್ಮ ಕೈಯಲ್ಲಿಲ್ಲ. ಅವ್ರನ್ನ ನೀನೇ ಬದುಕಿಸ್ಕೊಡ್ಬೇಕು. ಅವ್ರಿಗೆ ಬೇಗ ಪ್ರಜ್ಞೆ ಬರೋ ಹಂಗೆ ಮಾಡು.
ಪಂಡಿತ್ರೆ, ಪ್ರಜ್ಞೆ ಬರೋದಕ್ಕಿಂತ ಎಷ್ಟೊತ್ತಾಗುತ್ತೆ? ಇನ್ನೊಂದು 2 ನಿಮಿಷದಲ್ಲಿ ಪ್ರಜ್ಞೆ ಬರುತ್ತೆ. ಮುತ್ತು, ನೀನು ನನಗೆ ಪರಿಚಯ ಇದ್ರು ಅಂತ ಒಂದು ಮಾತು ಹೇಳ್ತೀನಿ ಕೇಳು. ಇವರು ಕೋಟಕ ವಿಷಯ ಕುಡ್ದವ್ರೆ, ಪ್ರಾಣಕ್ಕೇನು ಅಪಾಯ ಇಲ್ಲ, ಧೈರ್ಯವಾಗಿರ್ಬೋದು. ಇನ್ನೊಂದು ಸ್ವಲ್ಪ ಹೊತ್ತಿಗೆ ಇವರಿಗೆ ಪೂರ್ತಿ ಪ್ರಜ್ಞೆ ಬರುತ್ತೆ. ಆದರೆ ಅವರು ಸಾಯೋ ನಿರ್ಧಾರ ಯಾಕೆ ತಗೊಂಡಿದ್ದಾರೆ ಅಂದರೆ ಅದರಿಂದ ಏನೋ ಅವ್ರ ಮನಸ್ಸಿಗೆ ನೋವು ಸಂಕಟ ಇರ್ಬೋದು. ಇದನ್ನು ನೀನು ಕಂಡುಹಿಡಿಯಬೇಕು. ಈಗಾಗಲೇ ಅವ್ರ ಮನಸ್ಸು ನೊಂದಿದೆ. ಅವ್ರೇನೇ ಕೇಳಲಿ ಆಗಲ್ಲ ಅಂತ ಹೇಳ್ಬಾರ್ದು, ಅದ್ರ ಕಡೆ ಗಮನ ಕೊಡಬೇಕು. ಅವರ ಮನಸ್ಸಿನ ನೋವು ಸಂಕಟನ ನೀನು ನೀಗಿಸ್ಬೇಕು. ನೋಡಿದೆ ಮತ್ತು ದೇವರು ನಿನ್ನ ಕಡೆ ಅವನೇ, ನಿಮ್ಮ ಚಿಕ್ಕವಂಗೆ ಬಂದ್ಬಿಡ್ತು. ಈಗ ನಾನು ಕೊಟ್ಟಿದ್ದೀನಲ್ಲ ಔಷಧಿಯ, ಇನ್ನೊಂದು ಸಾರಿ ಕೊಟ್ಬಿಡು, ಹುಷಾರಾಗ್ಬಿಡ್ತಾರೆ. ಸರಿ ಪಂಡಿತ್ರೆ. ನಾನು ಬರಲೇನಪ್ಪ? ಸರಿ. ಹಾಂ. ಯಾರ ಮೇಲೆ ಕೋಪ ಇದೆ ಅಂತ ಈ ರೀತಿ ಸಾಯೋ ನಿರ್ಧಾರ ತಗೊಂಡ್ರಿ ನೀವು? ನನಗೆ ಯಾರ ಮೇಲೂ ಕೋಪ ಇಲ್ಲ ಮುತ್ತು. ನನ್ನ ನಂಬದವ್ರನ್ನ ಕಾಪಾಡ್ಕೊಳಕ್ಕಾಗ್ಲಿಲ್ವಲ್ಲ ಅಂತ ನನ್ನ ಮೇಲೆ ನನಗೆ ಸಿಟ್ಟಿದೆ ಮುತ್ತು. ವಿನಾಕಾರಣ ಇನ್ನೊಬ್ಬರ ಮೇಲೆ ಕೋಪ ಮಾಡ್ಕೊಳ್ಳೋದು ನಾನು ಯಾವಾಗಲೂ ಬಿಟ್ಬಿಟ್ಟೆ. ಯಾಕೆ ಚಿಕ್ಕಮ್ಮ ಹೀಗೆಲ್ಲ ಮಾತಾಡ್ತಿದ್ದೀರಾ? ಇಷ್ಟು ವರ್ಷ ನೀವು ಹೇಳ್ದಾಗೆ ನಡ್ಕೊಂಡಿದ್ದೀನಿ. ಇನ್ನು ಮುಂದೇನೋ ಅದೇ ರೀತಿ ಇರ್ತೀನಿ ಅಂತ ಹೇಳಿದ್ದೀನಲ್ಲ. ನೀವಿಂಥದ್ದು ಬೇಕು ಅಂತ ಹೇಳಿ ನಾನು ಅದೇ ರೀತಿ ನಡ್ಕೋತೀನಿ. ಬೇಡ ಮುತ್ತು, ಸುಮ್ಮನೆ ನನ್ನಿಂದ ನಿನಗೆ ಕಷ್ಟ ಆಗೋದು ಬೇಡ. ನಿಮ್ಮ ಮಾತು ನಾನು ಈಗ ಅರ್ಥ ಮಾಡ್ಕೊಂಡೆ ಚಿಕ್ಕಮ್ಮ. ನನಗೆ ಅರ್ಥ ಆಯಿತು. ಅಪ್ಪನ್ನ ಕೊಲೆ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ರು ಸರಿ, ಜೈಲಲ್ಲಿರೋ ಮಾಯನ್ನ ನಾನು ಮದುವೆ ಆಗಬೇಕು ಅಷ್ಟೇ ತಾನೇ? ಸರಿ ಚಿಕ್ಕಮ್ಮ, ನಾಳೆ ಸ್ಟೇಷನ್ಗೆ ಹೋಗಿ ಪರ್ಮಿಷನ್ ತಗೊಂಡು ನೀವೆಲ್ಲರೂ ಮುಂದೆನೇ ಮಾಯಂಗೆ ತಾಳಿ ಕಟ್ತೀನಿ. ಅವಳು ನನ್ನ ತಮ್ಮನ ಮಗಳು, ನೀನು ನನ್ನ ಮಗ ಮುತ್ತು ರಾಜ. ನನಗೆ ನೀನು ಚೆನ್ನಾಗಿರೋದು ಬೇಕು ಮುತ್ತು. ನಿನ್ನ ಆಸೆನ ಬಲಿ ಕೊಟ್ಟು ಅದ್ರ ಮೇಲೆ ನನ್ನ ಸಂತೋಷ ಸೌಧ ಕಟ್ಕೊಳ್ಳೋಷ್ಟು ಕೆಟ್ಟ ಸ್ವಾರ್ಥಿ ಅಲ್ಲ ಮುತ್ತು. ನಿನ್ನ ತಂದೆ ಕೊಲೆ ಆರೋಪ ಹೊತ್ಕೊಂಡಿರೋ ಮಾಯಾ ಈ ಮನೆಗೆ ಬರಬೇಕು ಅಂದರೆ ತಾನು ನಿರ್ದೋಷಿ ಅಂತ ನಿರೂಪಿಸ್ಬೇಕು ಮುತ್ತು. ಅಲ್ಲಿವರೆಗೂ ಮಾಯಾಗಿ ಮನೇಲಿ ಜಾಗ ಇಲ್ಲ ಮುತ್ತು. ಮಾಯಾ ಯಾವಾಗ ಚಿತ್ರನ ಮದುವೆಗಳನ್ನ ಕೊಟ್ಟು ಕೊಲೆ ಮಾಡ್ಸೋಕೆ ಪ್ರಯತ್ನ ಮಾಡಿದ್ಲೋ ಅವತ್ತೇ ಅವಳು ಈ ಮನೆ ಸೊಸೆ ಆಗೋ ಯೋಗ್ಯತೆ ಕಳ್ಕೊಂಡ್ಲು ಮುತ್ತು. ಎಲ್ಲರ ಆಸೆ ಹಾಗೆ ನೀನು ಬೆಳ್ಳಿನ ಮದುವೆ ಮಾಡ್ಕೋಬೇಕು. ಇದು ನನ್ನ ಆಸೆ ಕೂಡ ಮುತ್ತು. ನಾನು ಇದನ್ನೆಲ್ಲ ಬರೀ ಬಾಯಿ ಮಾತಿಗೆ ಹೇಳ್ತಾ ಇಲ್ಲ ಮುತ್ತು. ಮಾಯಾ ನಿಮ್ಮ ಮನೆ ಸೊಸೆ ಮಾಡ್ಕೋಬೇಕು ಅಂತ ಎಷ್ಟೆಲ್ಲ ಪ್ರಯತ್ನ ಮಾಡಿದ್ರು ಅದು ಆಗ್ತಿಲ್ಲ. ಬೆಳ್ಳಿನೇ ಈ ಮನೆ ಸೊಸೆ ಆಗಬೇಕು ಅಂತ ದೇವರು ನಿರ್ಧಾರ ಮಾಡಿರಬೇಕು. ದೇವರ ವಿರುದ್ಧ ನಾವೆಷ್ಟೇ ಪ್ರಯತ್ನ ಮಾಡಿದ್ರು ಅದು ನೆರವೇರಲ್ಲ ಮುತ್ತು. ಎಲ್ಲ ವ್ಯರ್ಥ ಆಗುತ್ತೆ. ಎಲ್ಲರ ಇಷ್ಟದಾಗೆ ಬೆಳ್ಳಿನ ನೀನೇ ಮದುವೆ ಮಾಡ್ಕೋಬೇಕು. ಆಗಲೇ ಈ ಮನೇಲಿ ಎಲ್ಲರೂ ಸುಖ ಶಾಂತಿಯಿಂದ ಇರೋದು ಮುತ್ತು. ಬಾ. ಬೆಳ್ಳಿ, ಅತ್ತೆ,
ನೀನು ಈ ಮನೆ ಸೊಸೆ ಆಗೋಳು. ಇನ್ನು ಮುಂದೆ ಈ ಮನೆ ಜವಾಬ್ದಾರಿ ಎಲ್ಲ ನಿಂದೆ. ಅಳ್ಬೇಡ ಬೆಳ್ಳಿ. ನಿನ್ನ ಮುಖದಲ್ಲಿ ನಗು ಇರಬೇಕೆ ಹೊರತು ಅಳು ಅಲ್ಲ. ನಿಮ್ಮಮ್ಮನ ಹತ್ರ ಮಾತಾಡಿ ಆದಷ್ಟು ಬೇಗ ಮದುವೆಗೆ ಏರ್ಪಾಟ್ ಮಾಡೋಣ, ಸರಿನಾ? ನಿನ್ನ ಗರ್ಭಕೋಶಕ್ಕೆ ಏಟು ಬಿದ್ದಿರೋದ್ರಿಂದ ನಿನಗೆ ಮದುವೆ ಆದ್ರೂ ಮಕ್ಕಳಾಗಲ್ಲ ಅಮ್ಮ. ಹಲೋ, ಎಂತ ಕೆಲಸ ಮಾಡ್ಕೊಂಡ್ಲು? ನಾನು ಈಗಲೇ ಬರ್ತೀನಿ. ಮುತ್ತು ಮಾವ, ಮಾಯಾ ತಲೆಗೇನೋ ಏಟ್ ಮಾಡ್ಕೊಂಡಿದ್ದಾಳಂತೆ. ಅಯ್ಯೋ, ಎಂಥ ಕೆಲಸ ಮಾಡ್ಕೊಂಡ್ಲು? ನೀವು ಸಮಾಧಾನ ಮಾಡ್ಕೊಳ್ಳಿ, ಧೈರ್ಯವಾಗಿರಿ, ಏನೂ ಆಗಿರಲ್ಲ. ನಾನೋಗಿ ನೋಡ್ಕೊಂಡು ಬರ್ತೀನಿ. ಮುತ್ತು, ಅಲ್ಲಿ ಹೋದ್ಕೊಳ್ಳಿ ನಂಗೆ ಒಂದು ಫೋನ್ ಮಾಡು ದಯವಿಟ್ಟು. ಮಾಡ್ತೀನಿ ಮಾವ, ನಾನು ಬರ್ತೀನಿ.